ಈ ಶೋಗ್ ಜಡ್ಜ್ ಮಾಡಕ್ ಬಂದಿದೆ ತಪ್ಪಾಯ್ತು ಅನ್ಸುತ್ತೆ. ಇಡೀ ಫೀಡ್ ಫುಲ್ ನೆಗೆಟಿವ್. ನೀವು ಬಂದಿದ್ ತಪ್ಪಲ್ಲ, ನೀವು ಬಂದ ಮೇಲೆ ಅಲ್ಲಿ ನಡ್ಕೋತಾ ಇದ್ರಲ್ಲ ನಡವಳಿಕೆ, ಅದು ತಪ್ಪು. ಬಿಕಾಸ್ ಬಿಗ್ ಬಾಸ್ಗೆ ಟಫ್ ಕಂಟೆಸ್ಟೆಂಟ್ಸ್ ಬೇಕು ಅಂತ ಅನ್ಕೊಳತ್ತಪ್ಪ. ಬಿಗ್ ಬಾಸ್ಗೆ ಟಫ್ ಕಂಟೆಸ್ಟೆಂಟಾ? ನೀವು ಅಲ್ಲಿ ಮಾಡ್ತಾ ಇರೋದೇನು? ತಲೆ ಬಳಸ್ಕೋ, ಮೀಸೆ ಬಳಸ್ಕೋ, ಸಗಣಿ ಮೆತ್ಕೋ, ಈ ತರ ಮಾಡಿದ್ರೆ ನಿಮ್ ಬಿಗ್ ಬಾಸ್ಗೆ ಅರ್ಹರು. ಇಲ್ಲ ಅಂತಂದ್ರೆ ಅರ್ಹರಲ್ಲ. ಮಾಡೋ ರೀತಿ ಮಾಡಿದ್ರೆ ಯಾರು ತಾನೇ ನಿಮ್ಗೆ ಟ್ರೋಲ್ ರೋಸ್ಟ್ ಮಾಡ್ತಾರೆ? ಹೌದು ಓಕೆ ಹೌದು ಹೌದು ಓಕೆ. ಯಾವುದು ತಪ್ಪಲ್ಲ, ಅವ್ರು ಇನ್ನ ಎಪಿಸೋಡ್ ನೋಡದೇ ಇರೋದು ತಪ್ಪು. ಎಪಿಸೋಡ್ ನೋಡಿದ್ಮೇಲೆ ಗೊತ್ತಾಗತ್ತೆ ಏನ್ ನಿಜ ಏನ್ ಎಪಿಸೋಡ್ ನೋಡಿದ್ಮೇಲೆ ಬರೀ ಪ್ರೋಮಗೆ ಇಷ್ಟೊಂದು ಉಗುದು ಉಪ್ಪಿನಕಾಯಿ ಆಗ್ತಾ ಇದಾರೆ ಅಂದ್ಮೇಲೆ ಇನ್ನು ಫುಲ್ ಎಪಿಸೋಡ್ ನೋಡಿದ್ರೆ ಅಷ್ಟೇ. ಟ್ರಾಲ್ಸ್ ನೋಡ್ಕೊಂಡು ಖುಷಿ ಪಡ್ತಿದ್ದೀರಾ ಅಷ್ಟೇ. ಜಸ್ಟ್ ಬಿ ಆನೆಸ್ಟ್. ಓಕೆ, ನೋ ನೀಡ್, ಐ ಡೋಂಟ್ ವಾಂಟ್ ಟು ಟಾಕ್ ಟು ಯು. ಪಾಪ ಅಕ್ಕಂಗೆ ಉರಿ ಸರಿಯಾಗಿ ಹತ್ಕೊಂಡಿದೆ ಅನ್ಸುತ್ತೆ. ನೀವು ಕರೆಕ್ಟ್ ಆಗಿದ್ರೆ ಯಾರಕ್ಕ ರೋಸ್ಟ್ ಟ್ರೋಲ್ ಮಾಡ್ತಾರೆ? ನೀವು ಆಡ ಮಾತುಗಳಂಗಿರ್ತವೆ. ಆ ಒಂದು ಹೇಳ್ತೀನಕ್ಕ, ನಿಮ್ಗೆ ಜಡ್ಜಸ್ ರೀತಿ ಇರ್ಬೇಕು. ಏನ್ ನೀವೇ ಲಾಯರು, ನಿಮಗ್ ನೀವೇ ದೊಡ್ಡ ರಾಣಿ ಮಹಾರಾಣಿ ಅಂತ ತಿಳ್ಕೊಂಡು ಜಡ್ಜ್ ಮಾಡಿದ್ರೆ ತಾನೇ ಕೆಟ್ಟ ಅನ್ಸಲ್ಲ ಹೇಳಿ.